ಜೊತೆ ಕೈ ಜೋಡಿಸಿದ್ದಾರಾ ಡೊನಾಲ್ಡ್ ಟ್ರಂಪ್? ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಭಾರತ ವಿರೋಧಿಗಳೇ ತುಂಬಿಕೊಂಡಿದ್ದಾರೆ. ಎಸ್ಸಿಒ ಸಮಿಟ್ ಬಳಿಕ ಭಾರತದ ವಿರುದ್ಧ ಮತ್ತೊಂದು ಸುಳ್ಳನ್ನು ಹೇಳಿದ ಡೊನಾಲ್ಡ್ ಟ್ರಂಪ್. ಭಾರತ ಅಮೆರಿಕದ ಹತ್ರ ಅಂಗಲಾಚಿ ಬೇಡಿತ್ತಂತೆ. ಅದಕ್ಕೆ ಡೊನಾಲ್ಡ್ ಟ್ರಂಪ್ ಈಗ ನನ್ನ ಹತ್ರ ಟೈಮ್ ಇಲ್ಲ ಅಂದ್ರಂತೆ. ಭಾರತದಲ್ಲೂ ಸೋರೋಸ್ ಪ್ರಾಯೋಜಿತ ಟೂಲ್ ಗ್ಯಾಂಗ್ಗಳು ಇದ್ರೂ ಇರಬಹುದು. ಈಸ್ ಡೊನಾಲ್ಡ್ ಟ್ರಂಪ್ ಗೋಯಿಂಗ್ ಟು ಬೆಡ್ ವಿತ್ ಬೈಡನ್ಸ್ ಪಾರ್ಟ್ನರ್? ಈ ರೀತಿಯಾಗಿ ಈ ಪದವನ್ನೇ ಉಪಯೋಗಿಸಿ ಯಾಕಾಗಿ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆಯಷ್ಟೇ ಟ್ರಂಪ್ ಸರ್ಕಾರದ ಸಲಹೆಗಾರ ಪೀಟರ್ ನವಾರೋ ನರೇಂದ್ರ ಮೋದಿ, ಪುಟಿನ್ ಮತ್ತು ಜಿನ್ಪಿಂಗ್ ಅವರ ಬಗ್ಗೆ ಮಾತನಾಡ್ತಾ ಒಂದು ಮಾತನ್ನು ಹೇಳಿದರು. ಏನಂತ? ಇಟ್ ವಾಸ್ ಶೇಮ್ ಟು ಸಿ ಮೋದಿ ಗೆಟಿಂಗ್ ಇನ್ ಬೆಡ್ ವಿತ್ ಜಿನ್ಪಿಂಗ್ ಆ್ಯಂಡ್ ಪುಟಿನ್ ಅಂತ ಹೇಳಿದರು. ಹಾಗಾಗಿ ಅವರದ್ದೇ ಭಾಷೆಯಲ್ಲಿ ಅವರು ಮಾಡೋದಕ್ಕೆ ಹೊರಟಿರೋದನ್ನೇ ಹೇಳಬೇಕು ಅಂತ ಅಂದುಕೊಂಡು ಈ ಭಾಷೆಯನ್ನು ಉಪಯೋಗಿಸ್ತಾ ಇರೋದು. ವಿಷಯ ಏನು ಅಂತ ಹೇಳಿದರೆ, ಜೋ ಬೈಡನ್ ಸರ್ಕಾರಕ್ಕೆ ಜಾರ್ಜ್ ಸೋರೋಸ್ ಬಹಳ ಆಪ್ತ. ಇವರಿಬ್ಬರೂ ಸೇರ್ಕೊಂಡು ಇಡೀ ಜಗತ್ತಿನಲ್ಲಿ ರಾಜಕೀಯ ಅಲ್ಲೋಲ ಕಲ್ಲೋಲ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡಂತಹ ಡೊನಾಲ್ಡ್ ಟ್ರಂಪ್ ಅವರು ಜಾರ್ಜ್ ಸೋರೋಸ್ನ ಬಾಲವನ್ನ ಕಟ್ ಮಾಡಿ ಮೂಲೆ ಗುಂಪು ಮಾಡ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆದರೆ ಈಗ ಜಾರ್ಜ್ ಸೋರೋಸ್ ಜೊತೆ ಇದೇ ಡೊನಾಲ್ಡ್ ಟ್ರಂಪ್ ಚೆಲ್ಲಾಟ ಆಡೋದಕ್ಕೆ ಹೊರಟಿದ್ದಾರೇನೋ ಅಂತ ಅನ್ಸುತ್ತೆ. ಭಾರತದ ಬಗ್ಗೆ ದಿನಕ್ಕೊಂದು ಕಲ್ಚರ್ಲೆಸ್ ಹೇಳಿಕೆಗಳನ್ನು ಕೊಡ್ತಾ ಇರೋದು, ತನ್ನ ಆಡಳಿತದ ಒಳಕ್ಕೆ ಸೋರೋಸ್ ಗ್ಯಾಂಗನ್ನು ಸೇರಿಸಿಕೊಳ್ತಾ ಇರೋದು, ಇಂಥದ್ದನ್ನೆಲ್ಲ ನೋಡಿದರೆ ಸೋರೋಸ್ಗೆ ಡೊನಾಲ್ಡ್ ಟ್ರಂಪ್ ಹತ್ರ ಆಗ್ತಿದ್ದಾರೆ ಅಂತ ಅರ್ಥ ಆಗುತ್ತೆ. ಈಗ ಈ ಟ್ರಂಪ್ಗೆ ಯಾಕೆ ಇಷ್ಟೊಂದು ಮೈ ಉರಿ ಅಂತ ಹೇಳಿದರೆ, ಭಾರತದ ಮೇಲೆ 50% ಟ್ಯಾಕ್ಸನ್ನು ಹಾಕಿದರೆ ಭಾರತ ಮಂಡಿಯೂರಿ ನನ್ನ ಹತ್ರ ಬೇಡ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ರೋ ಏನೋ ಈ ಟ್ರಂಪ್. ಆದರೆ ಭಾರತ ಹಾಗೆ ಮಾಡಲಿಲ್ಲ. ಭಾರತ ತಲೆಯನ್ನೇ ಕೆಡಿಸ್ಕೊಳ್ಳಿಲ್ಲ. ಒಂದು ರಿಪೋರ್ಟ್ನ ಪ್ರಕಾರ ಟ್ರಂಪ್ ಮಾಡಿದ್ದ 4 ಕಾಲನ್ನು ನರೇಂದ್ರ ಮೋದಿ ಅವರು ರಿಸೀವೇ ಮಾಡಲಿಲ್ಲಂತೆ. ಸೊ ಭಾರತ ನನ್ನನ್ನು ಕಸಕ್ಕಿಂತ ಕೀಳಾಗಿ ನೋಡ್ತಾ ಇದೆ ಅಂತ ಅಂದುಕೊಂಡು ಫ್ರಸ್ಟ್ರೇಷನಲ್ಲಿ ಈಗ ಡೊನಾಲ್ಡ್ ಟ್ರಂಪ್ ಅವರಿಗೆ ಮೈ ಉರಿದು ಹೋಗಿದೆ. ಇದರ ಜೊತೆಗೆ ಎಸ್ಸಿಒ ಸಮಿಟ್ಗೆ ಅಂತ ಹೇಳಿ ಚೈನಾಗೆ ಹೋಗಿರುವ ನರೇಂದ್ರ ಮೋದಿಯವರು ಪುಟಿನ್ ಮತ್ತು ಜಿನ್ಪಿಂಗ್ ಜೊತೆ ಆಪ್ತವಾಗಿ ಮಾತನಾಡ್ತಾ ಇರೋದು, ಕೈ ಹಿಡ್ಕೊಂಡು ನಡೀತಾ ಹೋಗ್ತಾ ಇರೋದು, ದ್ವಿಪಕ್ಷೀಯ ಮಾತುಕತೆಯನ್ನ ನಡೆಸೋದಕ್ಕಾಗಿ ಪುಟಿನ್ ಕಾರ್ನಲ್ಲೇ ನರೇಂದ್ರ ಮೋದಿಯವರನ್ನ ಕರ್ಕೊಂಡು ಹೋಗಿದ್ದು, ಆಮೇಲೆ ಎಲ್ಲರನ್ನ ಕಳುಹಿಸಿ 45 ನಿಮಿಷ ಪುಟಿನ್ ಮತ್ತೆ ನರೇಂದ್ರ ಮೋದಿಯವರು ಆ ಕಾರ್ನಲ್ಲಿ ಕೂತ್ಕೊಂಡು ಮಾತನಾಡಿದ್ದು, ಈ ಎಲ್ಲ ಘಟನೆಗಳು ಟ್ರಂಪ್ಗೆ ಹುಚ್ಚು ಹಿಡಿಸಿರೋದ್ರಲ್ಲಿ ಅನುಮಾನನೇ ಇಲ್ಲ. ಇದನ್ನೆಲ್ಲ ನೋಡಿ ಸಹಿಸೋಕಾಗದೆ ಡೊನಾಲ್ಡ್ ಟ್ರಂಪ್ ತನ್ನ ಬತ್ತಳಿಕೆಯಿಂದ ಮತ್ತೊಂದು ಸುಳ್ಳಿನ ಬಾಣವನ್ನು ತೆಗೆದು ಬಿಟ್ಟಿದ್ದಾರೆ. ಅದೇನು ಅಂತ ಹೇಳಿದರೆ, ಭಾರತ ಅಮೆರಿಕಾದಿಂದ ಆಮದು ಮಾಡಿಕೊಳ್ಳುವಂತಹ ಎಲ್ಲ ವಸ್ತುಗಳಿಗೂ 0% ಟ್ಯಾಕ್ಸನ್ನು ಹಾಕ್ತೀವಿ ಅಂತ ಕೇಳ್ಕೊಂಡಿದೆ. ಆದರೆ ಇದಕ್ಕೆಲ್ಲ ನಾನು ಒಪ್ಕೊಂಡಿಲ್ಲ, ಚೇಚೆ ನನ್ನ ಹತ್ರ ಟೈಮ್ ಇಲ್ಲ, ಇದೆಲ್ಲ ಆಲ್ರೆಡಿ ಲೇಟ್ ಆಗಿದೆ ಅಂತ ಹೇಳಿ ನಾನು ಕಳಿಸಿದ್ದೇನೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹಸಿ ಸುಳ್ಳನ್ನು ಹೇಳಿದರು. ಸೊ ಇದನ್ನೆಲ್ಲ ನೋಡಿದಂತಹ ಟ್ರಂಪ್ಗೆ ಈಗ ಮೈ ಉರಿದು ಹೋಗಿದೆ. ಇದರ ಬೆನ್ನಲ್ಲೇ ಬಂದಿರುವಂತಹ ಸುದ್ದಿ ಏನಂದ್ರೆ, ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಸೋರೋಸ್ ಪ್ರಭಾವ ಜಾಸ್ತಿ ಆಗಿದೆ ಅನ್ನೋದು. ಅದು ಹೇಗಂದ್ರೆ, ಭಾರತ ವಿರೋಧಿ ಟೂಲ್ ಕಿಟ್ಗಳೇನಿದೆ ಇದು ಡೊನಾಲ್ಡ್ ಟ್ರಂಪ್ ಆಡಳಿತದ ಮೇಲೆ ಪ್ರಭಾವ ಬೀರಿದೆ ಅಂತ ಹೇಳಿ ಭಾರತದ ಗುಪ್ತಚರ ಇಲಾಖೆ ತನ್ನ ವಿಶೇಷ ವರದಿಯಲ್ಲಿ ಉಲ್ಲೇಖಿಸಿದೆ. ಈ ಒಂದು ಜಾಲಕ್ಕೆ ಸೋರೋಸ್ನ ಪ್ರಭಾವವೂ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಟೂಲ್ ಕಿಟ್ನಿಂದಲೇ ವಾಷಿಂಗ್ಟನ್ನಲ್ಲಿ ಭಾರತದ ಮೇಲೆ ನಕಾರಾತ್ಮಕ ಭಾವನೆಗಳು ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಭಾರತೀಯ ಗುಪ್ತಚರ ಇಲಾಖೆ ತಿಳಿಸಿದೆ. ಇದರ ಜೊತೆಗೆ ಇನ್ನೊಂದು ಸುದ್ದಿ ಏನು ಅಂತ ಹೇಳಿದ್ರೆ, ಖಲಿಸ್ತಾನಿ ಚಳುವಳಿಗೆ ಬಹಿರಂಗವಾಗಿ ಬೆಂಬಲವನ್ನ ಸೂಚಿಸಿದ್ದಂತಹ ಹರ್ಮಿತ್ ಥಿಲೋನ್ ಮತ್ತು ಭಾರತದ ವಿರುದ್ಧ ಸುದ್ದಿಯನ್ನ ಪ್ರಸಾರ ಮಾಡುವಂತೆ ಬ್ರೇಟ್ ಬಾರ್ಟ್ ಅನ್ನುವಂತಹ ಸುದ್ದಿ ಸಂಸ್ಥೆಗೆ ಹಣವನ್ನ ನೀಡಿದ್ದಂತಹ ಉಮೀದ್ ಮಲ್ಲಿಕ್, ಇವರಿಬ್ಬರೂ ಕೂಡ ಟ್ರಂಪ್ ಆಡಳಿತದಲ್ಲಿರೋದು. ಭಾರತ ವಿರೋಧಿ ಮನಸ್ಥಿತಿಯವರೇ ಟ್ರಂಪ್ ಆಡಳಿತದಲ್ಲಿರೋದ್ರಿಂದ ಟ್ರಂಪ್ ಭಾರತದ ಮೇಲೆ 50% ತೆರಿಗೆಯನ್ನ ಹೇರಿದ್ರಲ್ಲಿ ಯಾವುದೇ ರೀತಿ ಆಶ್ಚರ್ಯ ಆಗ್ತಾ ಇಲ್ಲ. ಹಾಗಾಗಿ ಟ್ರಂಪ್ ಸೋರೋಸ್ಗೆ ಹತ್ರ ಆಗಿದ್ರೂ ಆಗಿರಬಹುದು. ಭಾರತದಲ್ಲೂ ಸೋರೋಸ್ ಪ್ರಾಯೋಜಿತ ಟೂಲ್ ಗ್ಯಾಂಗ್ಗಳು ಇದ್ರೂ ಇರಬಹುದು. ಟ್ರಂಪ್ ಮತ್ತು ಸೋರೋಸ್ ಹತ್ರ ಆಗಿದ್ದಾರೆ ಅನ್ನುವಂಥ ಹೇಳಿಕೆಗೆ ಪೂರಕವಾಗಿ ಭಾರತದಲ್ಲೂ ಕೇಳಿಬಂದ ಕೆಲವೊಂದು ಹೇಳಿಕೆಗಳನ್ನು ಗಮನಿಸಬೇಕಾಗತ್ತೆ. ಡೊನಾಲ್ಡ್ ಟ್ರಂಪ್ ಭಾರತದ ಎಕಾನಮಿಯನ್ನ ಡೆಡ್ ಎಕಾನಮಿ ಅಂತ ಹೇಳಿದ್ರು. ಆಗ ಭಾರತದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಭಾರತದ ಎಕಾನಮಿ ಡೆಡ್ ಎಕಾನಮಿ, ಡೊನಾಲ್ಡ್ ಟ್ರಂಪ್ ಹೇಳಿದಾರಲ್ವಾ ಅಂತಂದ್ರು. ಇನ್ನೂ ಭಾರತದ ರಾಜಕೀಯದ ಅಂತರಾಳದಲ್ಲಿ ಏನೇನು ನಡೀತಾ ಇದೆಯೋ ಗೊತ್ತಿಲ್ಲ.
ಎಲೆಕ್ಷನ್ ಕಮಿಷನ್ ವಿರುದ್ಧದ ಹೋರಾಟ ಕೂಡ ಈ ರೀತಿ ಒಂದು ಪ್ರಾಯೋಜಿತ ಹೋರಾಟವೇನೋ ಅಂತ ಜನರು ಪ್ರಶ್ನೆ ಮಾಡಿದರೆ ಆಶ್ಚರ್ಯ ಏನಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ.